ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಬಹಳಷ್ಟು ಪಾಲಕರು ಕೇಳೋದು, ಸರ್ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಟಾಪ್ 10 ಕಾಲೇಜಲ್ಲಿ CS ಮತ್ತು ಅಲೈಡ್ ಬ್ರಾಂಚ್ನಲ್ಲಿ ಸೀಟ್ ಸಿಗುತ್ತಾ? ಈಗ ನಾನು ಒಂದು ವೇಳೆ ಟಾಪ್ 10 ಅಲ್ಲಿ ಸಿಗೋದಿಲ್ಲ ಅಂತಂದ್ರೆ ಟಾಪ್ 15 ಅಲ್ಲಿ ಸಿಗುತ್ತಾ, ಟಾಪ್ 20 ಅಲ್ಲಿ ಸಿಗುತ್ತಾ? ನಾವು ಲಾಸ್ಟ್ ರೌಂಡ್ ವರೆಗೆ ಕಾಯ್ತೀವಿ ಸರ್, ನಮಗೆ ಸಿಗುತ್ತಾ ಅಂತ. ಇದು ಬಹಳಷ್ಟು ಜನರು ಕೇಳೋ ಪ್ರಶ್ನೆ. ಈಗ ಟಾಪ್ 10 ಕಾಲೇಜಲ್ಲಿ ಅಡ್ಮಿಷನ್ ಆಗೋದು ಅಂದ್ರೆ ಅದರಲ್ಲಿ ಏನಾದರೂ ಮೀನಿಂಗ್ ಇದೆ ಅಂದ್ರೆ ಖಂಡಿತ ಇದೆ. ಯಾಕಂದ್ರೆ ಟಾಪ್ ಕಾಲೇಜಲ್ಲಿ ಎಲ್ಲ ಒಂದು ಜಾಣ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಆಗೋದ್ರಿಂದ ಅಲ್ಲಿ ಅವರು ಉತ್ತಮವಾಗಿ ಕಲಿಸ್ಲಿಲ್ಲ ಅಂದ್ರು ಅಲ್ಲೊಂದು ಅಟ್ಮಾಸ್ಫಿಯರ್ ಆ ರೀತಿ ಇರುತ್ತೆ. ಎಲ್ಲ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಮಾಡುವಂತ ವಿದ್ಯಾರ್ಥಿಗಳಿರ್ತಾರೆ. ನಾವು ಹೇಗೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಏನಂತೀವಲ್ಲ, ಸಂಗತಿ ಸವಾಸ ದೋಷ ಅಂತ. ಯಾವಾಗ ನೀವು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುವಲ್ಲಿ ಒಂದು ಅಡ್ಮಿಷನ್ ತೆಗೆದುಕೊಂಡ್ರೆ ಸಾಕಷ್ಟು ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಆದ ಕಾರಣ ಟಾಪ್ ಕಾಲೇಜು, ಒಂದು ಸ್ಟ್ಯಾಂಡರ್ಡ್ ಕಾಲೇಜು ಖಂಡಿತ ಡಿಫರೆನ್ಸ್ ಅನ್ನು ಮಾಡುತ್ತೆ. ಈ ಒಂದು ಟಾಪ್ ಕಾಲೇಜಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಜನರ ಪ್ರಶ್ನೆ ಇದು. ಜನರಲ್ ಮೆರಿಟ್ ಮತ್ತು ಅದರ್ಸ್ ಏನು, ಈ 2A 2B 3A 3B 1G ಏನೇನು ಎಲ್ಲ ಕ್ಯಾಟಗರಿ, SC ST ಮಾತ್ರ ಬಿಟ್ಬಿಡಿ. SC ST ಸ್ವಲ್ಪ ಅವ್ರದ್ದು ರ್ಯಾಂಕು ಬೇರೆ ಹೋಗುತ್ತೆ. ಉಳಿದ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಒಂದು ಅತ್ಯಂತ ತಿಳಿದುಕೊಳ್ಳಬೇಕಂತ ವಿಡಿಯೋ ಇದು. ನಿಮಗೆ ಟಾಪ್ 10 ಅಲ್ಲಿ, ಟಾಪ್ 20 ಅಲ್ಲಿ ಕಾಲೇಜ್ ಸೀಟ್ ಸಿಗುತ್ತೆ ಇಲ್ವಾ ಅಂತ ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ಒಂದು ಅಪ್ರಾಕ್ಸಿಮೇಟ್ ಆಗಿ ಬಹಳಷ್ಟು ಕರೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಾನು ಸಾಕಷ್ಟು ಒಂದು ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ರೆಡಿ ಮಾಡಿಕೊಡೋದ್ರಿಂದ, ಸಾಕಷ್ಟು ಅದ್ರ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ನಮಗೆ ಅದು ಒಂದು ಏನು ಇದ್ರೆ ಸಿಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನೋಡಿ, ನಾವು ಟಾಪ್ 20 ಕಾಲೇಜು, ಇಲ್ಲಿ ನಾವು ಒಂದು ಟಾಪ್ 21 ಕಾಲೇಜ್ ತಗೊಂಡಿದ್ವಿ. 21 ಅಂದ್ರೆ SDM ಧಾರವಾಡ ಕೂಡ ತೆಗೆದುಕೊಂಡಿದ್ವಿ. ಯಾಕಂದ್ರೆ ಆ ಭಾಗದ ಜನರಿಗೆ SDM ಧಾರವಾಡ, BVB ಹುಬ್ಳಿ ಮತ್ತು ಬೆಳಗಾವಿ ಗೋಗ್ಟೆ ಇವೆಲ್ಲ ಫೇಮಸ್ ಕಾಲೇಜು. ಅದನ್ನ ಬಿಟ್ಟರೆ SIT ತುಮಕೂರು ಇದೆ. ಇದರಲ್ಲಿ ಉಳಿದಂತೆ ಮೈಸೂರಿನ ಕಾಲೇಜ್ ಇದಾವೆ, SJCE ಮತ್ತು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಅದನ್ನ ಬಿಟ್ಟರೆ ಉಳಿದಿದ್ವೆಲ್ಲ ಬೆಂಗಳೂರು ಕಾಲೇಜ್ ಇದಾವೆ. ಒಂದು 21 ಕಾಲೇಜುಗಳನ್ನು ನಾವಿಲ್ಲಿ ತೆಗೆದುಕೊಂಡಿದ್ವಿ. ಇಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ ಸಿಗಬೇಕಂದ್ರೆ ಎಷ್ಟು ನಿಮ್ದು ರ್ಯಾಂಕ್ ಇರಬೇಕು ಅನ್ನೋದು ಪ್ರಶ್ನೆ. ನೋಡಿ, ಫಸ್ಟ್ಗೆ ಹೀಗೆ RV ಕಾಲೇಜು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬಾ ಫೇಮಸ್ ಕಾಲೇಜು, ಯಾವಾಗಿದ್ರು ಟಾಪ್ ನಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಒಂದು CS ಮೇನ್ ಬ್ರಾಂಚ್ ನಲ್ಲಿ 499ಗೆ ನಿಂತಿದೆ. ಲಾಸ್ಟ್ ಇಯರ್ 499ಗೆ ಲಾಸ್ಟ್ ರೌಂಡ್ ಕಟ್ ಆಫ್ ನಾನು ಹೇಳ್ತಾ ಇರೋದು. ಫಸ್ಟ್ ರೌಂಡ್ ನಲ್ಲಿ ಕೇವಲ 234ಗೆ ನಿಂತಿದೆ ಫಸ್ಟ್ ರೌಂಡ್ ನಲ್ಲಿ. ಇನ್ನು ಅಲೈಡ್ ಬ್ರಾಂಚ್ ತಗೊಂಡ್ರು ಕೂಡ ಈ 4 ಬ್ರಾಂಚ್ ಇದಾವೆ ಇಲ್ಲಿ CS ರಿಲೇಟೆಡ್ RV ಕಾಲೇಜಲ್ಲಿ 990ಗೆ ನಿಂತಿದೆ. ಅಂದ್ರೆ 1000 ಒಳಗಡೆ ನಿಂತು, ಒಂದು 944 ಒಂದು 990ಗೆ 1000 ಒಳಗೆ ಸ್ಟಾಪ್ ಆಗ್ಬಿಟ್ಟು. ಆದ ಕಾರಣ ನೀವು ಒಂದು ರಫ್ ನಾನು ಹೇಳ್ತೀನಿ. ಫಸ್ಟ್ ಕಾಲೇಜು 1000, ಸೆಕೆಂಡ್ ಕಾಲೇಜು 2000, ಥರ್ಡ್ ಕಾಲೇಜು 3000. ಈಗ ನೀವು ಒಂದು ರಫ್ಲಿ ಇದನ್ನ ಮಾಡ್ಕೋಬಹುದು. ಈಗ ನಿಮ್ ರ್ಯಾಂಕ್ 1000 ಇದ್ರೆ ಫಸ್ಟ್ ಕಾಲೇಜ್ ಟಾರ್ಗೆಟ್ ಮಾಡಬಹುದು. ಸೆಕೆಂಡ್ ಅಂದ್ರೆ ರಫ್ ಆಗಿ ನಿಮ್ಮ ರ್ಯಾಂಕ್ 2000 ಇದ್ರೆ ಸೆಕೆಂಡ್ ಕಾಲೇಜು ಏನು PES ಯೂನಿವರ್ಸಿಟಿ ಟಾರ್ಗೆಟ್ ಮಾಡಬಹುದು. ನಿಮ್ಮ ರ್ಯಾಂಕ್ 3000 ಇದ್ರೆ ನೀವು BMSC ಅಥವಾ MS ರಾಮಯ್ಯ ಟಾರ್ಗೆಟ್ ಮಾಡಬಹುದು. ನಿಮ್ಮ ರ್ಯಾಂಕು ಈಗ ಒಂದು 4000 5000 ಇದ್ರೆ SJCE UVCE ಅಥವಾ ನಿಮ್ಮ ಒಂದು ದಯಾನಂದ್ ಸಾಗರ್ ಇವುಗಳನ್ನ ಟಾರ್ಗೆಟ್ ಮಾಡಬಹುದು. ಒಂದು 5000 6000 ರ್ಯಾಂಕ್ ಇದ್ದವರು, 7000 ಅದು ಇದ್ದವರು BIT. ಹೀಗೆ ನಿಮ್ಗೆ ಏನು ಒಂದು 21 ಕಾಲೇಜ್ ನಾನು ಲಿಸ್ಟ್ ತೋರಿಸ್ತಾ ಇದ್ದೀನಿ, ಇವನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಒಂದೊಂದು ಕಾಲೇಜಿಗೆ 1000 ಅಂತ ಇಟ್ಕೊಳ್ಳಿ ರಫ್ ಆಗಿ. ನಿಮ್ಗೆ ಈಗ ಒಂದು 15th ಕಾಲೇಜ್ಗೆ ಒಂದು ರಫ್ ಆಗಿ 15,000 ಒಳಗಡೆ ಇದ್ರೆ ನಿಮ್ಗೆ 15th ಕಾಲೇಜ್ ಸಿಗುತ್ತೆ. ಈ ರೀತಿ ಅಂದ್ರೆ ಮೇನ್ ಕಂಪ್ಯೂಟರ್ ಸೈನ್ಸ್ ಸಿಗ್ಲಿಲ್ಲ ಅಂದ್ರೆ ಒಂದು ಅಲೈಡ್ ಬ್ರಾಂಚ್ AIML AIDS ಡಾಟಾ ಸೈನ್ಸ್, ಕೊನೆಗೆ ಸೈಬರ್ ಸೆಕ್ಯೂರಿಟಿ ಆದ್ರೂ ನಿಮ್ಗೆ ಸಿಗುತ್ತೆ ಅಂತ. ಇದು ಅತ್ಯಂತ ಒಂದು ಕರಾರುವಕ್ಕಾಗಿ ಇದೇ ರೀತಿ ಆಗುತ್ತೆ. ಅದು ನೀವು ಲಾಸ್ಟ್ ರೌಂಡ್ ವರೆಗೆ ಕಾಯ್ದ್ರೆ, ನೀವು ಫಸ್ಟ್ ರೌಂಡ್ ನಲ್ಲೇ ನಾನು ಬೇಕು ಅಂತಂದ್ರೆ ಆಲ್ಮೋಸ್ಟ್ ಹಾಫ್ ರ್ಯಾಂಕ್ ಬರುತ್ತೆ ಇಲ್ಲಿ ಫಸ್ಟ್ ರೌಂಡ್. ಕೆಲವೊಮ್ಮೆ ನೀವು ಸೆಕೆಂಡ್ ರೌಂಡ್ಗೆ ಕಾಯ್ದ್ರೆ ನಿಮ್ಗೆ ಸಿಗ್ಬಹುದು. ಥರ್ಡ್ ರೌಂಡ್ ಕಾಯಲೇಬೇಕಾಗುತ್ತೆ. ಕೆಲವೊಮ್ಮೆ ನಿಮ್ಗೆ ಮೇನ್ ಬ್ರಾಂಚ್ ಬೇಕು ಅಥವಾ ಸ್ವಲ್ಪ ರ್ಯಾಂಕ್ ದೂರ ಹೋಗ್ತಾ ಇದೆ, ಈ ವರ್ಷ ತುಂಬಾ ಕಾಂಪಿಟೇಷನ್ ಇದೆ ಅಂತಂದ್ರೆ ನಿಮ್ಗೆ ಬೇಕಾಗ್ತದೆ. ಈಗ ಜನರಲ್ ಮೆರಿಟ್ನವ್ರಿಗೆ ನಾನು ಹೇಳೋದು, ಜನರಲ್ ಮೆರಿಟ್ನವ್ರಿಗೆ ಒಂದು ಈಗ ನಾನೇನು ಈ 21 ಕಾಲೇಜ್ ಲಿಸ್ಟ್ ಕೊಡ್ತಾ ಇದ್ದೀನಿಲ್ಲ, ಜನರಲ್ ಮೆರಿಟ್ನವರು 20,000 ಒಳಗೆ ಬರಲೇಬೇಕು. 20,000 ಅಂದ್ರೂ ಕೂಡ ಸ್ವಲ್ಪ ಜಾಸ್ತಿ ಆಯ್ತು. ನೀವು 16,000 ನೋಡಿ, ಲಾಸ್ಟ್ ಇಯರ್ ನಾನು SDM ನಮ್ಮ ರ್ಯಾಂಕಿಂಗ್ ಏನು ಕಂಪ್ಯೂಟರ್ ಸೈನ್ಸ್ ಮೇನ್ ಬ್ರಾಂಚ್ ರ್ಯಾಂಕಿಂಗ್ ತೆಗೆದುಕೊಂಡ್ರೆ SDM ಲಾಸ್ಟ್ ರೌಂಡ್ ಕಟ್ ಆಫ್ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ 16,712. ನಿಮ್ಗೆ ಒಂದು ಮೀನಿಂಗ್ ಬರುತ್ತೆ. ಫಸ್ಟ್ ರೌಂಡ್ ಕಟ್ ಆಫ್ ಎಷ್ಟಿದೆ ನೋಡಿ, ಅದರದ್ದು ಕೂಡ 13,118 ನೋಡಿ, 13,118 ಫಸ್ಟ್ ರೌಂಡ್ ಕಟ್ ಆಫ್ SDM ಕಾಲೇಜ್ದು. ಈ ನಮ್ಮ ಲಿಸ್ಟ್ ನಲ್ಲಿ 21ಗೆ ಬಂದಿದೆ ಅದು. ನೋಡಿ, ವರ್ಷದಿಂದ ವರ್ಷಕ್ಕೆ ಹುಬ್ಳಿಯಲ್ಲಿರುವಂತಹ BVB ಆಯ್ತು, ಧಾರವಾಡದಲ್ಲಿರುವಂತಹ SDM ಆಯ್ತು, ಬೆಳಗಾವದಲ್ಲಿರುವಂತಹ ಗೋಗ್ಟೆ ಆಯ್ತು,
ಇವುಗಳ ರ್ಯಾಂಕು ಸ್ವಲ್ಪ ದೂರ ದೂರ ಹೋಗ್ತಾ ಇದೆ. ಏಕೆಂದ್ರೆ ಬಹಳಷ್ಟು ಈ ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ಕಡೆ ಪ್ಲೇಸ್ಮೆಂಟ್ ಅವಕಾಶ ಕಡಿಮೆ, ಬೆಂಗಳೂರಲ್ಲಿ ನಮಗೆ ಜಾಸ್ತಿ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಬೆಂಗಳೂರು ಕಾಲೇಜುಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ಒಂದ್ ವೇಳೆ ಕೆಲವೊಂದು ವಿಚಾರಗಳಲ್ಲಿ ಬೆಂಗಳೂರು ಕಾಲೇಜುಗಳಿಗಿಂತಲೂ ಈ ಕಾಲೇಜುಗಳು ಬೆಂಗಳೂರಿನ ಏನು ಒಂದು ಟಾಪ್ 6-7 ಕಾಲೇಜುಗಳಿಗಿಂತ ಅವನ್ನ ಬಿಟ್ರೆ ನೆಕ್ಸ್ಟ್ ಸ್ಥಾನದಲ್ಲಿ ಇವು ಇದೇವೆ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಒಂದೇನಂದ್ರೆ, ಈಗ RV ಕಾಲೇಜ್ ಇದೆ, ಅವರು RV ITM, RV ಯೂನಿವರ್ಸಿಟಿ ಅಂತ ಒಂದು ಏನು RVC ಫೇಮ್ ಮೇಲೆ ಅವೆಲ್ಲ ಸ್ವಲ್ಪ ಮೇಲೆ ಮೇಲೆ ಹೋಗ್ತಾ ಇದಾವೆ. ಈ ರೀತಿಯಿಂದಾಗಿ ಸ್ವಲ್ಪ ರ್ಯಾಂಕಿಂಗ್ ನಲ್ಲಿ ಇವು ಕೆಳಗಡೆ ಬರ್ತಾ ಇದಾವೆ. ಅದನ್ನ ಬಿಟ್ರೆ ಈ ಎಲ್ಲ ಏನು ಒಂದು ಈ 21 ಕಾಲೇಜುಗಳಿಗೆ ತುಂಬಾ ಕಾಂಪಿಟೇಷನ್ ಇದೆ. ಈಗ ನಿಮ್ಗೆ ಫಸ್ಟ್ ರೌಂಡ್ ನಲ್ಲೇ ಇವು ಸಿಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ಜನರಲ್ ಮೆರಿಟ್ ಇದ್ರೆ 15,000 ಒಳಗಡೆ ನಿಮ್ಗೆ ರ್ಯಾಂಕ್ ಅಂತ ಇದ್ದೇ ಇರಬೇಕು. ಇನ್ನ ಬೇರೆಯವರಿಗೆ ಈಗ 2A 2B 3B ಇವರು ಎಲ್ಲಿಯವರೆಗೆ ಇದನ್ನ ಮಾಡಬಹುದು? ಈ ಒಂದು 21 ಕಾಲೇಜುಗಳಲ್ಲಿ ನಿಮ್ಗೆ ಒಂದು ಸೀಟ್ ಸಿಗ್ಬೇಕಂದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ, ನೀವು 30,000 ವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲಿ ಈ ಒಂದು RVCE ಮತ್ತು PES ಯೂನಿವರ್ಸಿಟಿ, BMSCE, MS ರಾಮಯ್ಯ, ದಯಾನಂದ ಸಾಗರ್ ಇವೇನು ಒಂದು ಟಾಪ್ 5 ಕಾಲೇಜ್ನಲ್ಲಿ ಇದಾವೆ, ಇವುಗಳಲ್ಲಂತೂ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ಇಲ್ಲಿ ನಿಮ್ಗೆ ಜನರಲ್ ಮೆರಿಟ್ಗೆ 2A 3B ಇವೇನು ಅದರ್ಸ್ ಕ್ಯಾಟಗರಿ ಇದಾವಲ್ಲ, ಒಂದು 10%, ಒಂದು 10 ಬಹಳಷ್ಟು ಅಂದ್ರೆ 20%, ಅವರಿಗೆ 1,000ಕ್ಕೆ ಸಿಕ್ಕರೆ ನಿಮ್ಗೆ 1,400ಗೆ ಸಿಗ್ಬೋದು. ಇಷ್ಟೇ, ಜಾಸ್ತಿ ತುಂಬಾ ವೇರಿಯೇಷನ್ ಆಗೋದಿಲ್ಲ. ಆದ ಕಾರಣ ಅದನ್ನು ನೀವು ನೆನಪಿಟ್ಕೋಬೇಕು. ಇವನ್ ಅದರ್ಸ್ ಇದ್ರು ಕೂಡ, SC ST ಬಿಟ್ಬಿಡಿ, ಅದರ್ಸ್ ಇದ್ರು ಕೂಡ ನಿಮ್ಮ ರ್ಯಾಂಕ್ ಒಂದು ಮ್ಯಾಕ್ಸಿಮಮ್ 30,000 ಅಲ್ಲಿ ಇದ್ರೆ ಈ ಒಂದು 21 ಕಾಲೇಜಲ್ಲಿ ನಿಮಗೆ CS ಮತ್ತು ಅಲೈಡ್ ಬ್ರಾಂಚ್ ಸಿಗುತ್ತೆ. ಇಲ್ವಾದ್ರೆ ಈಗ ನಿಮ್ಮ ರ್ಯಾಂಕ್ 30,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಈ ಕಾಲೇಜುಗಳು ಸಿಗೋದು ತುಂಬಾ ತುಂಬಾ ಕಷ್ಟ. ಸುಮ್ಮನೆ ನೀವು ಹಾಗೆ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಟ ಹಾಗೆ ಹೊರತು ಅವುಗಳು ನಿಮಗೆ ಸಿಗೋದಿಲ್ಲ. ಈಗ ಲಾಸ್ಟ್ ಇಯರ್ ಒಬ್ರು ಅವರ ಒಂದು ರ್ಯಾಂಕು, ಆ ವಿದ್ಯಾರ್ಥಿಯ ರ್ಯಾಂಕು 9,110 ಹೀಗೇನೋ ಇತ್ತು. 9,110 ಇದ್ದಾಗ ಆತನಿಗೆ ಒಂದು ಅವರ ತಂದೆಗೆ CS ಮತ್ತು ಅಲೈಡ್ ಬ್ರಾಂಚ್ ನಲ್ಲಿ ಮಾಡ್ಬೇಕಂತಿತ್ತು. ಆ ವಿದ್ಯಾರ್ಥಿಗೆ ನಾನು ಟಾಪ್ 5 ಕಾಲೇಜಲ್ಲೇ ಹೋಗ್ಬೇಕು, ಅದರಲ್ಲೂ ನಾನು RVCE ಮತ್ತು PES ಇವುಗಳಲ್ಲೇ ಹೋಗ್ಬೇಕು, ಹೀಗೆಲ್ಲ ಆತನಿಗಿತ್ತು. ಹೀಗಾಗಿ ಆತ ಏನ್ ಮಾಡ್ದ, RVCE PES ಇವನ್ನ ಹಾಕೊಂಡ ಮೇಲೆ 5 ಕಾಲೇಜಲ್ಲಿ ವಿತ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚು ಅವ್ರ ತಂದೆಯವರು ಹೇಳಿದಾಗೆ. ಆಮೇಲೆ ENC ಹಾಕಿದ್ದ ಆತನಿಗೆ. ಕೊನೆಗೆ PES ನಲ್ಲಿ ಲಾಸ್ಟ್ ರೌಂಡ್ ನಲ್ಲಿ PES ಕಾಲೇಜಲ್ಲಿ ಅವನಿಗೆ ಏನು ಒಂದು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅಲಾಟ್ ಆಯಿತು. 2A ಕ್ಯಾಟಗರಿ, ನೀವು ನೆನಪಿನಲ್ಲಿಡಬೇಕು, 2A ಕ್ಯಾಟಗರಿ ವಿದ್ಯಾರ್ಥಿಗೆ PES ರಿಂಗ್ ರೋಡ್ ಕ್ಯಾಂಪಸ್ ನಲ್ಲಿ ENC ಸಿಕ್ತು. ಅದು ಯಾವಾಗ ಲಾಸ್ಟ್ ರೌಂಡ್ ವರೆಗೆ ವೇಟ್ ಮಾಡಿದಾಗ ಸಿಕ್ತು. CS ಅಂಡ್ ಅಲೈಡ್ ಬ್ರಾಂಚು ಸಿಗ್ಲಿಲ್ಲ. ಆದ ಕಾರಣ ನೀವು ಜನರಲ್ ಮೆರಿಟ್ ಆದ್ರೆ ಒಂದು 15,000-16,000 ವರೆಗೆ ಇದ್ರೆ ಸ್ವಲ್ಪ ಈ ಏನು ಟಾಪ್ 21 ಕಾಲೇಜ್ ಹೇಳಿದ್ನಲ್ಲ ಅದರಲ್ಲಿ ಸಿಗ್ಬೋದು. ನೀವು ಅದರ್ಸ್ ಇದ್ರೆ ಮತ್ತು ನೀವು ಎಲ್ಲ ನಾವು ಏನೇನಿದಾವೆ ಇವನ್ ಸೈಬರ್ ಸೆಕ್ಯೂರಿಟಿ, ಡಾಟಾ ಸೈನ್ಸು, ಈಗ ಸಾಕಷ್ಟು ಬ್ರಾಂಚ್ ಮಾಡಿದ್ದಾರೆ. ಅವುಗಳಿಗೆ ಏನು ಹೇಗೆ ಯಾವುದು ಒಂದು ಡಮ್ಮಿ ಬ್ರಾಂಚು ಯಾವುದು ಇದು ಅನ್ನೋದನ್ನ ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸುಮ್ಮನೆ ಅರ್ಥವಿಲ್ಲದಂಗೆ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳು CS AI ಅಂತ ಸಾಕಷ್ಟು ಬ್ರಾಂಚ್ಗಳನ್ನು ಮಾಡಿದ್ದಾರೆ. ಆ ಒಂದು ಅಲೈಡ್ ಬ್ರಾಂಚ್ ನಲ್ಲಿ ನಿಮ್ಗೆ ಸಿಗಬೇಕಂದ್ರೂ ಕೂಡ ನಿಮ್ಮ ಒಂದು ನೀವು ಯಾವುದೇ ಜನರಲ್ ಮೆರಿಟ್ ಬಿಟ್ಟು ಅದರ್ಸ್ ಇದ್ದೀರಾ ಅಂತ ತಿಳ್ಕೊಳ್ಳಿ. 30,000 ಒಳಗೆ ಇದ್ರೆ ಮಾತ್ರ ನಿಮಗೆ ಒಂದು ಏನು ಲಾಸ್ಟ್ 21st ಕಾಲೇಜು 20 ಕಾಲೇಜು ಏನು 18 17 ಏನು ಇವು CMR, ಈಗ ಫಾರ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ನಾನು, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೀವು GM ಇಲ್ಲ ಅದರ್ಸ್ ಇದ್ದೀರಾ, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಯಾವುದೋ ಒಂದು ನಿಮಗೆ ಬೇರೆ ಡಾಟಾ ಸೈನ್ಸ್ AIML AIDS ಅದರ್ ಬ್ರಾಂಚು ನಿಮಗೆ ಸಿಗಬಹುದು. 30,000 ವರೆಗೆ ಅಲ್ಲಿ ಹೋಗ್ಬೋದು ನಿಮ್ಗೆ ಈ ರೀತಿ. ಮತ್ತೆ ಟಾಪ್ 10 ಅಲ್ಲಿ ಅಂತ ಸಿಗೋ ಅವಕಾಶ ಇರೋದಿಲ್ಲ 30,000 ಹೋದಾಗ, ನೀವು ಅದರ್ಸ್ ಇದ್ರು ಕೂಡ. ಇಲ್ಲಿ ನಾನು SC ST ಬಿಟ್ಟು ಮಾತಾಡ್ತಾ ಇದ್ದೀನಿ. ಈಗ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಾನು ಮಾಡ್ತಾ ಇರೋ ವಿಡಿಯೋಗಳನ್ನ ತಪ್ಪದೆ ನೋಡಿ, ಅದರಿಂದ ನಿಮ್ಗೆ ಒಂದು ನಾಲೆಜ್ ಬರುತ್ತೆ. ನೀವೇ ಆಪ್ಷನ್ ಎಂಟ್ರಿ ಹಾಕೊಂಡ್ರು ಕೂಡ ನಿಮ್ಗೆ ಯಾವ ರೀತಿ ಏನು ನನಗೆ ಯಾವ ಬ್ರಾಂಚ್ ಸಿಗ್ಬಹುದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.